ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಡೇ 11 ಇನ್ ವಿಯಾನಾ ಆ್ಯಂಡ್ ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇರೋದು ಬಾಟಸ್ಲಾವಾಗೆ. ಸೊ ಈ ಕಂಟ್ರಿಯಿಂದ ಅಂದರೆ ಆಸ್ಟ್ರಿಯಾ ಕಂಟ್ರಿಯಲ್ಲಿ ವಿಯಾನಾ ಇರೋದು. ಸೊ ಇವಾಗ ನಾವು ನೆಕ್ಸ್ಟ್ ಕಂಟ್ರಿಗೆ ಹೋಗ್ತಾ ಇದ್ದೀವಿ. ಯಾವ ಕಂಟ್ರಿ ಗೊತ್ತಿಲ್ಲ, ಬಟ್ ಬ್ರಾಟಿಸ್ಲಾವಾ ಅನ್ನೋ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಬಂದು ಜಸ್ಟ್ 1.5 hours ಜರ್ನಿ ಇದೆ. 8:50ಗೆ ನಮಗೆ ನಮ್ಮ ಬಸ್ ಇದೆ. ಇಲ್ಲಿ ಐಬಿಸ್ ಹೋಟೆಲಿಂದ ತುಂಬಾ ನಿಯರ್ ಬೈ ಬರ್ತಾನು ನೆಡ್ಕೊಂಡ್ಬಂದಿದ್ವಿ. ಸೊ ಇವಾಗ ನೆಡ್ಕೊಂಡು ಹೋಗ್ತೀವಿ. ಜಸ್ಟ್ 3 to 4 minutes ವಾಕ್ ಅಷ್ಟೇ. ಫ್ಲೆಕ್ಸ್ ಬಸ್ಸಲ್ಲಿ 1.5 hour ಜರ್ನಿ. ಆ್ಯಂಡ್ ಇಲ್ಲಿಂದ ಬಾಟಸ್ಲಾವಾಗ ಆ್ಯಕ್ಚುಲಿ ಊಬರ್ ಸಹ ಇದೆ. ಆಮೇಲೆ ಕ್ರೂಸ್ ಇದೆ, 1.5 hour ಕ್ರೂಸ್ ಇದೆ. ಕ್ರೂಸಲ್ಲಿ ಬೇಕಾದರೂ ಹೋಗ್ಬೋದು. ನಾವು ಚೆಕ್ ಮಾಡಿದ್ವಿ, ಇಟ್ ಈಸ್ ಪರ್ ಪರ್ಸನ್ಗೆ €35 ಒನ್ ಸೈಡ್. ಸೊ ಇಲ್ಲಿಂದ ಬಾಟಸ್ಲಾವಾಗ ಹೋಗೋಕ್ಕೆ ಕ್ರೂಸ್ ಜರ್ನಿ ಬೇಕಾದರೂ ಮಾಡ್ಬೋದು. ಟ್ರೈನೂ ಇದೆ. ಸೊ ಎಲ್ಲ ಥರ ಆಪ್ಷನ್ಸ್ ಇದೆ. ಇಟ್ ಈಸ್ ವೆರಿ ವೆರಿ ನಿಯರ್ ಬೈ. ನಮಗೆ ಚೆಕ್ ಇನ್ ಇರೋದು ವಾಪಸ್ 2 o'clock 3 o'clock ಮಧ್ಯಾಹ್ನ. ಹೋಗಿದ ತಕ್ಷಣ ಚೆಕ್ ಇನ್ ಕೊಡಲ್ಲ, ಜಸ್ಟ್ ಹಾಗೆ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ. ಇದು ಡ್ರೆಸ್ ಬಂದು ಈ ಥರ ಫ್ಲೋರಲ್ ಫ್ರಾಕ್. ಇದು ಏಜಿಯೋ ಆ್ಯಪಲ್ಲಿ ತೊಗೊಂಡಿದ್ದು. ತುಂಬ ದಿನ ಆಗಿತ್ತು ತೊಗೊಂಡು. ಮೈಸೂರಲ್ಲೂ ತುಂಬ ಸರಿ ಹಾಕಿದ್ದೀನಿ, ಬಟ್ ಜರ್ನಿ ಟೈಮಲ್ಲೆಲ್ಲ ಯೂಸ್ ಆಗುತ್ತೆ, ಒಂಚೂರು ಲೆಂತು ಇದೆ ಅಂತ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಬಂದಿದ್ದೆ. ಆ್ಯಂಡ್ ಇದಕ್ಕೆ ನಾನು ಮೀಶೋದಿಂದ ತೊಗೊಂಡಿರೋ ಓಲೆನ ಪೇರಪ್ ಮಾಡ್ಕೊಂಡಿದ್ದೀನಿ. ಸರ ಹಾಕ್ಕೊಂಡೆ, ತುಂಬ ಹೆವಿ ಅನಿಸ್ಬಿಡ್ತು, ಅದಕ್ಕೆ ನಾನು ಜಸ್ಟ್ ಐ ಹ್ಯಾವ್ ಲೆಫ್ಟ್ ದ ಪ್ಲೇನ್ ನೆಕ್. ಅದಾದ್ಮೇಲಿಂದ ಗಾಗಲ್ಸ್ ಎತ್ಕೊಂಡಿದ್ದೀನಿ. ಥಂಡಿ ಆದರೆ ಜರ್ನಿಯಲ್ಲಿ ಅಂದ್ಬಿಟ್ಟು ಜಾಕೆಟ್ನ ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಜಾಗನೂ ಇಲ್ಲ ಬ್ಯಾಗಲ್ಲಿ ಹಾಕೋಕ್ಕೆ ಜಾಕೆಟು. ಟ್ರಾವೆಲ್ ಮಾಡುವಾಗ ಜಾಕೆಟ್ ಹಾಕ್ಕೊಳ್ಳೇಬೇಕು. ಸೊ ತಡ ಮಾಡಿದೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಷ್ಟು ನನ್ನ ಲಗೇಜ್. ಆ್ಯಂಡ್ ಹಿಂದೆ ಒಂದು ಗ್ರೀನ್ ಬ್ಯಾಗ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಜರ್ನಿ ಟೈಮಲ್ಲಿ ಐ ಆಲ್ವೇಸ್ ಪ್ರಿಫರ್ ಜಡೆ ಹಾಕೋಕ್ಕೆ. ಸೊ ಜಡೆನ ಹಾಕ್ಕೊಂಡಿದ್ದೀನಿ ನೋಡಿ. 1 2 3 4 5 6 ಇಷ್ಟೊಂದು ಲಗೇಜ್ ಇದೆ. ಆ್ಯಕ್ಚುಲಿ ಬಸ್ಸಲ್ಲಿ ಏನು ಮಾಡ್ತಾರೆ ಅಂತಂದರೆ ಇಷ್ಟೆಲ್ಲ ಲಗೇಜ್ ಒಟ್ಟಿಗೆ ನೋಡಿದೆ €8 ಎಕ್ಸ್ಟ್ರಾ ಲಗೇಜ್ ಚಾರ್ಜಸ್ ಅಂತ ಹಾಕ್ತಾರೆ. ಸೊ ಆದಷ್ಟು ನಾವು ಒಬ್ಬೊಬ್ಬರೇ ಸಪ್ರೇಟಾಗಿ 2 ಬ್ಯಾಗ್ ತೊಗೊಂಡೋಗಿಟ್ಬಿಟ್ಟು ಇನ್ನು ಮಿಕ್ಕಿದ್ನ ಈ ಥರ ಚಿಕ್ಕ ಬ್ಯಾಗ್ಗಳು, ಅಲ್ಲೊಂದು ಚಿಕ್ಕ ಬ್ಯಾಗ್ ಇದೆ, ಅದನ್ನೆಲ್ಲ ಬಸ್ ಒಳಗಡೆನೇ ಇಟ್ಕೋಬೋದು. ಸೊ ಅದಕ್ಕೆ ಎಲ್ಲನೂ ಒಟ್ಟಿಗೆ ತೊಗೊಂಡೋಗ್ಬಿಟ್ರೆ ಅವರು ಇಷ್ಟೊಂದು ಲಗೇಜ್ ಇದೆ ಅಂತ ಟಕ್ ಅಂತ ಎಕ್ಸ್ಟ್ರಾ ಚಾರ್ಜಸ್ ಹಾಕ್ಬಿಡ್ತಾರೆ. ಒಂದು ಸರಿ ನಾವು ಹಾಕ್ಸ್ಕೊಂಡ್ವಿ, €8 ಚಾರ್ಜ್ ಮಾಡಿದ್ದು, ಅಂದರೆ ಆಲ್ಮೋಸ್ಟ್ ₹800. ಅದು ಬಿಟ್ಟು ಲಾಸ್ಟ್ ಟೈಮ್ ಏನು ಮಾಡಿದ್ದೀವಿ, ಸಪ್ರೇಟ್ 2 ಬ್ಯಾಗು. ಇದೊಂದು ದೊಡ್ಡ ಬ್ಯಾಗು. ಜಸ್ಟ್ ಆನ್ ಟೈಮ್ ವಿ ಆರ್ ಇನ್ಸೈಡ್ ದ ಬಸ್. ಬರೀ 1 hour ಜರ್ನಿ ಇದ್ದಿದ್ದರಿಂದ ಮಲ್ಗಕ್ಕೆ ಹೋಗಿಲ್ಲ, ಹಾಗೆ ವ್ಯೂನ ಎಂಜಾಯ್ ಮಾಡ್ತಾ ಇದ್ವಿ. ಯಾವಾಗಲೂ ಜರ್ನಿಯಲ್ಲಿ ವ್ಯೂ ಅಂತೂ ತುಂಬಾ ಗ್ರೀನರಿಯಿಂದ ತುಂಬಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಫ್ಲೆಕ್ಸ್ ಬಸ್ ಇಳಿದ ತಕ್ಷಣ ಊಬರ್ ಬುಕ್ ಮಾಡಿದ್ದಕ್ಕೆ ನಮಗೆ ಬಂದಿದ್ದು ಈ ಕಾರ್. ಜಸ್ಟ್ 1 hourಲ್ಲೇ ಅಂದರೆ 9:40ಗೆಲ್ಲ ರೀಚ್ ಆಗಿಬಿಟ್ವಿ ಬಾಟಸ್ಲಾವಾ. ಇದು ಬಂದು ಇರೋದು ಸಲಾವಿಕಾದಲ್ಲಿ. ಸೊ ಸಲಾವಿಕಾದಲ್ಲಿ ಇರೋದು ಬಾಟಸ್ಲಾವಾ. ನಾವು ಬಂದಿರೋದು ಜಸ್ಟ್ 1 ಡೇಗೆ. ಇಲ್ಲೇನೋ ಅಷ್ಟೊಂದು ಪ್ಲೇಸಸ್ ಇಲ್ವಂತೆ. ಜಸ್ಟ್ 1 ಡೇ ಮಾತ್ರ ನಾವು ಸ್ಟೇ ಮಾಡ್ತಾಯಿದ್ದೀವಿ. ನಾಳೆ ಬೆಳಗ್ಗೆನೇ ನೆಕ್ಸ್ಟ್ ಕಂಟ್ರಿಗೆ ಫ್ಲೆಕ್ಸ್ ಬಸ್ ಇದೆ. ಅಲ್ಲಿಂದ ಜಸ್ಟ್ 2 kilometers ಅಷ್ಟೇ ನಾವು ಬಂದಿದ್ದು. ಊಬರಲ್ಲೇ ಬಂದ್ವಿ. ಆಲ್ಮೋಸ್ಟ್ €4.5 ಆಯಿತು ಅಷ್ಟೇ. ತುಂಬಾ ಹತ್ತಿರ ಇತ್ತು. ಸೊ ಬೆಳಗ್ಗೆ ಹೋಗ್ತಾನೂ ಊಬರಲ್ಲೇ ಹೋಗ್ತೀವಿ. ಇಲ್ಲಿ ಏರಿಯಾ ನೋಡಿ, ಒಂಥರ ಡಿಫ್ರೆಂಟಾಗೇ ಇದೆ. ಏನೋ ಒಂಥರ ಒಳಗಡೆ ಅಪಾರ್ಟ್ಮೆಂಟ್ ಇರುತ್ತಲ್ವ, ಅಪಾರ್ಟ್ಮೆಂಟಲ್ಲೂ ಒಳಗಡೆ ಆ ಥರ ಇದೆ. ಇವಾಗ ತನಕ ಇದ್ದಿದ್ರಲ್ಲಿ ಒಂಥರ ಡಿಫ್ರೆಂಟು. ಆಮೇಲೆ ನೋಡಿ, ನಮ್ಮದು ಬಂದು ಹೋಟೆಲ್ ಈ ಸ್ಪಿರಿಟು. ಅದು ನೋಡಿದರೆ ಇಲ್ಲಿಗೆ ನೆಡ್ಕೊಂಬಂದ್ವಿ. ಇದು ಮೇ ಬಿ ಸ್ಟೆಪ್ಸಲ್ಲಿ ಮೇಲೆ ಹೋಗ್ಬೇಕು ಅನ್ಸುತ್ತೆ, ಕೇಳ್ಕೊಂಬರಕ್ಕೆ ಹೋಗ್ಯಾರೆ. ಮೇಲಿದೆ ಅನಿಸುತ್ತೆ, ಜಿಮ್ ಇದೆ, ಆ ಥರ ಇದು ಏನಂತ ನನಗೆ ಅಷ್ಟು ನೀಟಾಗಿ ಇನ್ನೂ ಅರ್ಥ ಆಗಿಲ್ಲ. ಸೊ ಇಲ್ಲೆಲ್ಲ ಬಿಲ್ಡಿಂಗ್ಸ್ ಇದೆ, ಎಲ್ಲ ಥರನೂ ಎಲ್ಲ ಮಿಕ್ಸಲ್ಲಿದೆ. ಬೇಗ ಬಂದಿರೋದ್ರಿಂದ ಆಬ್ವಿಯಸ್ಲಿ ರೂಮ್ ಕೊಡಲ್ಲ. ರಿಸೆಪ್ಷನಲ್ಲೇ ಎಲ್ಲ ಲಗೇಜನ್ನು ಇಟ್ಟಿದ್ದೀವಿ. ಆ್ಯಂಡ್ ಇವಾಗ ಅಲ್ಲೇ ಒಂದು ಸ್ವಲ್ಪ ಕೇಳ್ಕೊಂಡ್ವಿ. ಆ ಥರ ಮೇನ್ ಪ್ಲೇಸಸ್ ಅಂತ ಬಂದರೆ ವಾಪಸ್ ಇಲ್ಲೂ ಸಿಟಿ ಸೆಂಟರಲ್ಲಿ ಬಂದು ಕಾಜಲ್ ಇದೆ ಅಂತೆ. ಸೊ ಕಾಜಲ್ನ ನೋಡ್ಕೊಂಡು, ಅಂದರೆ ಚರ್ಚ್, ಸೊ ಅದನ್ನು ನೋಡಿಕೊಂಡು ಅದ್ರ ಹತ್ರನೇ. ಸೊ ಇವರು ಇಂಡಿಯನ್ ಅಲ್ಲ, ಬಟ್ ಅವ್ರು ಹೇಳಿದ್ರು ಇಂಡಿಯನ್ ರೆಸ್ಟೋರೆಂಟ್ಸ್ ಕೇಳಿದ್ದಕ್ಕೆ ಪಂಜಾಬಿ ಡಾಬಾ ಅಂತ ಇದೆ ಅಂತೆ. ಸೊ ಅವರೂ ಹೋಗ್ತಾರೆ ಇಂಡಿಯನ್ ಫುಡ್ ತಿನ್ನೋಕ್ಕೆ ಅಂತ. ಅದಕ್ಕೆ ನಾನು ಜಸ್ಟ್ ಕೇಳಿದೆ ಏನು ಇಷ್ಟ ನಿಮಗೆ ಅಂತ. ಆ್ಯಂಡ್ ಶಿ ಜಸ್ಟ್ ಟೋಲ್ಡ್, ಅದೇನೋ ಹೇಳಿದ್ರು, ಅರ್ಥನೇ ಆಗಲಿಲ್ಲ. ಆಮೇಲಿಂದ ಗೊತ್ತಾಯಿತು ಪನ್ನೀರ್ ಬಟರ್ ಮಸಾಲ ಇಷ್ಟ ಅಂತೆ ಅವ್ರಿಗೆ. ಸೊ
ಇವತ್ತು ಅಲ್ಲಿ ಹೋಗಿ ಈ ಫುಡ್ನ ಟೇಸ್ಟ್ ಮಾಡೋಣ ಅಂತ. ಕಾಜಲ್ ನೋಡಾದಮೇಲೆ ಸೊ ಇಲ್ಲಿಂದ ಡೈರೆಕ್ಟ್ ಬಸ್ ಇದೆ, ಬಸ್ ನಂಬರ್ 88 ತೊಗೊಂಡ್ರೆ ಲಾಸ್ಟ್ ಸ್ಟಾಪ್ಗೆ ಅಲ್ಲಿ ಇಳಿದ್ರೆ ಕಾಜಲ್ಲಿಗೆ. ಆ್ಯಂಡ್ ಹೋಲ್ ಡೇ ಪಾಸ್ ಸಿಗುತ್ತೆ. ಆ ಪಾಸ್ ಬಂದು ಅರೌಂಡ್ €6 ಇದೆ ಅಂತೆ ಪರ್ ಪರ್ಸನ್ನು. ಸೊ ಅದನ್ನು ತಗೊಂಡು ನಾವು ಇವಾಗ ಕಾಜಲ್ ಹತ್ರ ಹೋಗ್ತಾ ಇದ್ದೀವಿ. ನಿನ್ನೆ ಅಲ್ಲೆಲ್ಲಿ ಇಂಡಿಯನ್ ಫುಡ್ ತಿಂದಿದ್ವಿ. ಅವ್ರು ಹೇಳಿದರು ಬಾಟಸ್ಲಾವಾದಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆಯಾ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದರು ಇಂಡಿಯನ್ ರೆಸ್ಟೋರೆಂಟ್ಸ್ ಇಲ್ಲ, ಬಟ್ ಎಲ್ಲೋ ಒಂದೇ ಒಂದು ಕಡೆ ದೋಸೆ ಸಿಗುತ್ತೆ, ಬೇಕಾದರೆ ಟ್ರೈ ಮಾಡಿ ಅಂತ. ಅಷ್ಟು ಚೆನ್ನಾಗಿರಲ್ಲ, ನನಗಷ್ಟು ಇಷ್ಟ ಆಗಿಲ್ಲ, ಬಟ್ ದೋಸೆ ಸಿಗುತ್ತೆ ಅಂತ ಹೇಳಿದರು. ಇಫ್ ವಿ ಗೆಟ್ ಅ ಚಾನ್ಸ್ ಒಂದ್ಸರಿ ದೋಸೆನ ತಿಂದು ಎಕ್ಸ್ಪ್ಲೋರ್ ಮಾಡ್ತೀವಿ. ಸಿಟಿ ಸೆಂಟರ್ ಹೋಗೋಕ್ಕೆ ಟ್ರ್ಯಾಮ್ ತೊಗೊಂಡಿದ್ವಿ. ಆ್ಯಂಡ್ ಟ್ರ್ಯಾಮಲ್ಲಿ ಹೋಗಬೇಕಾದ್ರೆ ಈ ಬ್ಯೂಟಿಫುಲ್ ವ್ಯೂ ಸಿಕ್ತು ನಮಗೆ. ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆ ಕಡೆ ಈ ಕಡೆ ಬಂದು ಫುಲ್ ನೀರಿತ್ತು, ಸಖತ್ತಾಗಿತ್ತು ವ್ಯೂ. ನಾವು ಬಂದಿರೋದು ಮೇನ್ ಟೂರಿಸ್ಟ್ ಅಟ್ರಾಕ್ಷನ್ ಬಂದು ಇಲ್ಲಿನ ಕಾಜಲ್. ಸಖತ್ ಅಪ್ಪಿತ್ತು, ಆಲ್ಮೋಸ್ಟ್ 1 ಕಿಲೋಮೀಟರ್ ನೆಟ್ಕೊಂಡು ಬಂದಿದ್ದೀವಿ. ಬಟ್ ವರ್ತ್ ಇಟ್, ಯು ಶುಡ್ ಸಿ ದ ವ್ಯೂ. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಕಂಪ್ಲೀಟ್ ಬ್ರಾಟಿಸ್ಲಾವಾ ವ್ಯೂ ಫ್ರಾಮ್ ದ ಟಾಪ್ ಆಫ್ ದ ಕಾಜಲ್. ಸೊ ಸುತ್ತ ನೀರಿದೆ. ಇವನ್ ನಾನು ಬರುವಾಗ್ಲೂ ತೋರಿಸಿದ್ದೆ, ಬಸ್ಸಲ್ಲಿ ಬರುವಾಗನೂ ಆ ಬ್ರಿಡ್ಜ್ ಮೇಲೆ ನಾವು ಬಂದಿದ್ವಿ. ಆ ಕಡೆ ಈ ಕಡೆ ಎಲ್ಲ ಫುಲ್ ನೀರು. ಸೊ ಇದು ಬಂದು ಒಂದು ಸ್ವಲ್ಪ ಚಿಕ್ಕ ಸಿಟಿನೇ, ಜನನೂ ತುಂಬ ಕಮ್ಮಿ ಇದ್ದಾರೆ. ಆ್ಯಂಡ್ ಇದು ದ ಮೋಸ್ಟ್ ಫೇಮಸ್ ಪ್ಲೇಸ್ ನಾವು ಇವಾಗ ಬಂದಿರೋದು ಇನ್ ಬಾಟಸ್ಲಾವಾ. ಹಾಗೆ ಕ್ಯಾಸಲ್ ಸುತ್ತ ಓಡಾಡ್ತಾ ಇದ್ದೀವಿ. ಇದು ಒಂದು ಇದೆ ಇಲ್ಲಿ. ಜಸ್ಟ್ ಮೆಟ್ರೋ ಅಲ್ಲಿ ಬಂದು ಒಂದು 300 ಮೀಟರ್ಸ್ ವಾಕ್ ಮಾಡಿದ್ವಿ. ಪಂಜಾಬಿ ಡಾಬಾ ಅಂತ ಹುಡ್ಕೊಂಬಂದ್ವಿ, ಕಾಣಿಸ್ತಾ ಇರಲಿಲ್ಲ, ಬಟ್ ಇದೇ ಲೊಕೇಶನ್ ತೋರಿಸ್ತಾ ಇತ್ತು. ಬಟ್ ಇಲ್ಲಿ ಬಂದು ಕೇಳಿದಕ್ಕೆ ಹೇಳಿದ್ರು ನೇಮ್ ಚೇಂಜ್ ಮಾಡಿದ್ರಂತೆ, ಮಿಸ್ಟರ್ ಭಾರತ್ ಆ್ಯಂಡ್ ಬೂಚೂಸ್ ಅಂತ. ಬಟ್ ಇಲ್ಲಿ ಏನಪ್ಪ ಛತ್ರಿ ಹಾಕಿದ್ರಿಂದ ಅಂದ್ಕೊಂಡ್ವಿ ಇದು ಇಂಡಿಯನ್ ರೆಸ್ಟೋರೆಂಟ್ ಇರ್ಬೋದು, ಕೇಳೋಣ ಅಂತ ಬಂದಿದ್ದಕ್ಕೆ. ಸೊ ಪಂಜಾಬಿ ಡಾಬಾದು ನೇಮ್ ಚೇಂಜ್ ಮಾಡಿದಾರಂತೆ. ಇದು ಒಂದು ಆಂಬಿಯನ್ಸ್. ಹೋಪ್ಫುಲಿ ಮಾತಾಡಿದವರು ಈ ಕಡೆ ಅವರೇನೆ, ಇಂಡಿಯನ್ಸ್ ಅಲ್ಲ. ಫುಡ್ ಹೆಂಗಿರುತ್ತೋ ಗೊತ್ತಿಲ್ಲ, ಬಟ್ ವಿ ಜಸ್ಟ್ ವಾಂಟ್ ಟು ಟ್ರೈ. ಆಂಬಿಯನ್ಸ್ ಅಂತೂ ಸಖತ್ತಾಗಿದೆ, ಫುಲ್ ಲಾಂಗಲ್ಲಿದೆ. ಮತ್ತು ಹಾಡೂ ಬಂದು ಹಿಂದಿ ಸಾಂಗ್ ಎಲ್ಲ ಹಾಕಿದ್ದಾರೆ. ಸೊ ಹಿಂದಿ ಸಾಂಗ್ ಪ್ಲೇ ಆಗ್ತಾ ಇದೆ. ಸೊ ವೆಜ್ ಮತ್ತು ನಾನ್ ವೆಜ್ ಲಂಚ್ ಇದೆ. ಚನ್ನಾ ಮಸಾಲ, ಸಮೋಸ, ನಾನ್, ಬಾಸ್ಮತಿ ರೈಸ್ ಎಲ್ಲನೂ ಕೊಡ್ತಾರೆ. ಅದು ಬಂದು ಮೇನ್ ಕೋರ್ಸಲ್ಲಿ. ಆ್ಯಂಡ್ ಅದು ಬಿಟ್ಟರೆ ವಿ ಹ್ಯಾವ್ ಸೋ ಮೆನಿ ಆಪ್ಷನ್ ಇನ್ ಅಲಾ ಕಾರ್ಟ್ ಆಲ್ಸೋ. ವೆಜ್ಜಲ್ಲೂ ತುಂಬ ಆಪ್ಷನ್ಸ್ ಇದೆ. ಸಮೋಸ ಚಾಟ್, ಪನ್ನೀರ್ ಪಕೋಡ, ವೆಜ್ ಪಕೋಡ, ತುಂಬ ಆಪ್ಷನ್ಸ್ ಇದೆ. ಆ್ಯಂಡ್ ಕರೀಸ್ ಇದೆ. ಸೊ ನಾವು ಇವಾಗ ಬಂದು ಲಂಚ್ ಆರ್ಡರ್ ಮಾಡಿದ್ದೀವಿ. ಆ್ಯಂಡ್ ಈ ಲಂಚಲ್ಲಿ ಸೂಪ್ ಇನ್ಕ್ಲೂಡೆಡ್ ಇದೆ. ಸೊ ಚೆನ್ನಾಗಿದೆ ಟೇಸ್ಟು. ಸೊ ಇದು ಬಂದು ಲಂಚಲ್ಲಿ 2 ಥರ ದಾಲ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಸಮೋಸ, ಅದನ್ನು ದೊಡ್ಡದಾಗಿದೆ. ಆ್ಯಂಡ್ 2 ಪೀಸಸ್ ಆಫ್ ರೋಟಿ ಆ್ಯಂಡ್ ಇದು ಜೀರಾ ರೈಸ್ ಆ್ಯಂಡ್ ಸಲಾಡ್ ಕೊಟ್ಟಿದ್ದಾರೆ. ಇದು ಬಂದು ಕಲರ್ ಹಾಕಿಲ್ಲ, ಗೋಬಿ 65, ವೆಜಿಟೇಬಲ್ಸ್ ಆ್ಯಂಡ್ ಮಾಮೂಲಿ ಕೆಚಪ್ ಕೊಟ್ಟಿದ್ದಾರೆ, ಚಟ್ನಿ ಇಲ್ಲ. ಸೊ ವಿಲ್ ಜಸ್ಟ್ ಟ್ರೈ ನೌ. ಸೊ KGF 2 ಸಾಂಗ್ ಹಾಕಿದ್ದಾರೆ ನೋಡಿ, ಇಲ್ಲಿ ಬಂದು ಈ ಸಾಂಗ್ ನೋಡ್ತಾ ಇದ್ದೀವಿ. ಸೂಪರ್. ಅಂಬಾಳೆ ಫಿಲಮ್ಸ್. ಸೂಪರ್ ಆಗಿದೆ ಗೋಬಿ. ವೆಜಿಟೇಬಲ್ ಕರಿ ಮತ್ತು ನಾನ್. ಆ್ಯಂಡ್ ನಮ್ಮ ಲಂಚ್ ಮುಗ್ದಿದೆ. ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಸಗದಾಗಿತ್ತು ಫುಡ್ಡು. ಸೊ ಜಸ್ಟ್ ಹ್ಯಾಂಡ್ ವಾಶಿಗಂತ ಹೋಗ್ತಾ ಇದ್ದೆ. ಆ್ಯಂಡ್ ದಿಸ್ ಇಸ್ ಸೋ ಬಿಗ್. ಒಳಗಡೆ ಎಲ್ಲ ಇಷ್ಟೊಂದು ಇನ್ನೂ ಸೀಟ್ಸ್ ಇದೆ. ಅದನ್ನು ತೋರ್ಸಕ್ಕೆ ಕರ್ಕೊಂಬರ್ತಾ ಇಲ್ಲ. ಒಂದು ನಾನು ನೋಡಿದ ತಕ್ಷಣ ತೋರಿಸ್ಬೇಕು ಅನಿಸ್ತು ನೋಡಿ, ಇಂಡಿಯಾ ಮ್ಯಾಪ್. ಸೊ ಯಾವ್ದು ಎಲ್ಲೆಲ್ಲಿ ಅಂತ ಅವರೇ ಪೆನ್ ಅಂದರೆ ಇದರಲ್ಲಿ ಚಾಕ್ ಪೀಸಲ್ಲಿ ಬರೆದಿದ್ದಾರೆ ಇಂಡಿಯಾ ಮ್ಯಾಪು. ಇದು
ಆಕ್ಚುಲಿ ಚೆನ್ನಾಗಿರೋದಂದ್ರೆ ಬೇರೆ ದೇಶಕ್ಕೆ ಬಂದು ನಮ್ಮ ಇಂಡಿಯಾ ಮ್ಯಾಪ್ ನೋಡಿ ಖುಷಿ ಪಡೋದು. ಸೂಪರ್. ಸೊ ಸಖತ್ ಖುಷಿ ಆಯ್ತು. ಅದಕ್ಕೆ ಇದನ್ನ ವಿಡಿಯೋ ಕ್ಲಿಪ್ಪಿಂಗ್ ಮಾಡೋಣ ಅಂತ ಫೋನ್ ತಗೊಂಡ್ಬಂದೆ. ಹ್ಯಾಂಡ್ ವಾಷಿಂಗ್ ಅಂತ ಬಂದಿದ್ದು. ಸೊ ಇಲ್ಲೋದ್ರೆ ಲ್ಯಾಂಡ್ ವಾಶು. ಸೊ ಮೇಲೂ ಇದೆಯಂತೆ, ಸಖತ್ ಸ್ಪೇಷಿಯಸ್ ಆಗಿ ಸೂಪರ್ ಆಗಿದೆ. ಪ್ರೈಸ್ ಬಂದು ನಾವು ಪ್ಲಾಜಾ ಅನ್ನೋ ಪ್ಲೇಸ್ಗೆ. ದಿಸ್ ಇಸ್ ಒನ್ ಆಫ್ ದ ಟೂರಿಸ್ಟ್ ಅಟ್ರಾಕ್ಷನ್ ಇಲ್ಲಿ. ಸೊ ಆ ಕಡೆ ಬಂದು ಆಸ್ಟ್ರಿಯಾ ಅಂತ ಹೋಗ್ಬೋದು, ಸ್ವಿಮ್ ಮಾಡ್ಕೊಂಡೆ ಹೋಗ್ಬೋದಂತೆ ಈ ನೀರಲ್ಲಿ. ಇಲ್ಲೇನು ನೋಡಿ ಇಷ್ಟು ದೊಡ್ಡ ಹಡಗು ಹೋಗ್ತಾ ಇದೆ, ಗೊತ್ತಿಲ್ಲ ಹಡ್ಗ ಏನು, ಸಾರಿ. ಸೊ ಪ್ಲೇಸ್ ಅಂತೂ ಸಖತ್ ಬ್ಯೂಟಿಫುಲ್ ಆಗಿದೆ. ಕಂಪ್ಲೀಟ್ ಮೇಲ್ ತನಕ ಹೋಗ್ಬೇಕಂತೆ. ಪ್ಲೇಸ್ ನೇಮ್ ಅಂತೂ ಡೆವಿನ್ 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 ಕ್ಯಾಸಲ್. ಸೊ ಈಗ ಬಂದು ಡೆವಿನ್ ಕಾಸಲ್ ಒಳಗಡೆ ಬಂದಿದ್ದೇವೆ. ನೀವು ನೋಡ್ಬೋದು ಕಂಪ್ಲೀಟ್ ಗ್ರೀನರಿ, ಹಿಲ್ಸ್ ಸಖತ್ತಾಗಿದೆ. ಇದು ಬಂದು ರೆಸ್ಟೋರೆಂಟ್. ಆ್ಯಂಡ್ ಈ ಕಡೆ ಬಂದರೆ ಕಂಪ್ಲೀಟ್ ಕೇವ್ ಥರ ದೊಡ್ಡ ದೊಡ್ಡ ಕಲ್ಲುಗಳು. ಸೊ ಮೇಲೆ ಹೋಗೋಕ್ಕಾಗಲ್ಲ, ಜಸ್ಟ್ ಇಲ್ಲೆಲ್ಲ ನೆಟ್ಕೊಂಡು ಹೋಗ್ಬೋದು. ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲೆಲ್ಲ ಬಂದು ಕೆಫೇಸ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಕೆಫೆ ಅಂತೂ ಕಾಮನ್. ಸೊ ಇಲ್ಲೂ ಸಹ ಕೆಫೆ ಇದೆ, ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡ್ಬೋದು. ಇಲ್ಲಿ ಒಂದು ಸ್ವಲ್ಪ ಬಿಸಿಲಿದೆ. ಎಲ್ಲ ಕಂಟ್ರಿಗೂ ಹೋಲಿಸ್ಕೊಂಡ್ರೆ ಇವಾಗ ತನಕ ನಾವು ನೋಡಿರೋ ಪ್ಲೇಸಲ್ಲಿ ಇಲ್ಲೇ ಒಂದು ಸ್ವಲ್ಪ ಬಿಸಿಲಿದೆ. ಸೊ ಮುಂದೆ ಬಂದಮೇಲೆ ವ್ಯೂ ಈ ಥರ ಇದೆ. ಸೊ ಈ ಸೈಡ್ ಬಂದು ಕಂಪ್ಲೀಟ್ ಕೋಟೆ ಥರ ಇದೆ. ಆ್ಯಂಡ್ ಈ ಸೈಡ್ ಕಂಪ್ಲೀಟ್ ಗ್ರೀನರಿ. ಜಸ್ಟ್ ಹಾಗೆ ಸ್ಟ್ರೀಟಲ್ಲಿ ನಡ್ಕೊಂಡು ಬರ್ತಾ ಇದ್ವಿ ಬ್ರಾಟಿಸ್ಲಾವ. ಯಾರೋ ಒಂದು ಫೋಟೋ ಕ್ಲಿಕ್ ಮಾಡಿ ಈ ಥರ ನ್ಯೂಸ್ ಪೇಪರ್ ಥರ ಮಾಡಿ ಕೊಟ್ಟರು. ಜಸ್ಟ್ ಹಾಗೆ ಕರೆದ್ಬಿಟ್ಟು ಕೊಟ್ಟರು. ದಿಸ್ ಇಸ್ ಸೋ ನೈಸ್, ವೆರಿ ವೆರಿ ಅನ್ಎಕ್ಸ್ಪೆಕ್ಟೆಡ್. ಸಖತ್ ಖುಷಿ ಆಯಿತು ಇದು ನೋಡಿ. ಏನೋ ಗೊತ್ತಿಲ್ಲ, ಬಟ್ ವಿ ವಿಲ್ ಕೀಪ್ ಇಟ್ ಆಸ್ ಅ ಮೆಮೊರಿ. ಸೊ ಇಲ್ಲಿ ನೋಡಿ ಕಂಪ್ಲೀಟ್ ಬ್ಯಾರಲ್ ಇಟ್ಟಿದ್ದಾರೆ. ಕಂಪ್ಲೀಟ್ ಚಾಕ್ಲೇಟ್ ಶಾಪ್. ಹಾಂ ಎಲ್ಲ ಟಚ್ ಮಾಡಬಾರ್ದು ಅಂದಿದ್ದು. ಸೊ ಇದೆಲ್ಲ ಬಂದು ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾಂಡೀಸ್. ಸೊ ತುಂಬ ಥರ, ಒಂದು 100 ಟೈಪ್ಸಲ್ಲಿದೆ, 100 ಡಿಸೈನ್ಸಲ್ಲಿದೆ. ಜಲ್ಲೀಸ್. ಸೊ ಇದೆಲ್ಲ ಬಂದು ಜಲ್ಲೀಸ್. ಇದರಲ್ಲೂ 3 ಥರ. ಓ ವಾವ್. ಬನಾನಾ, ಸ್ಟ್ರಾಬೆರಿ, ಸೂಪರ್ ಆಗಿದೆ. ಹಲಾಲ್ ಅಂತ ಬರ್ತಿದ್ದಾರೆ. ಇದು ಕಣ್ಣಿ ಥರ ಇದೆ. ಈ ಕಡೆನೂ ಇಷ್ಟೊಂದು ಥರ ಕ್ಯಾಂಡೀಸ್ ಇದೆ, ವೆರಿ ನೈಸ್. ಮೊಟ್ಟೆ ಡಿಸೈನ್, ಆಮ್ಲೆಟ್ ಡಿಸೈನು, ಟೀತ್ ಡಿಸೈನ್ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಟೀತ್ ಡಿಸೈನಲ್ಲಿದೆ, ಬನಾನಾ ಡಿಸೈನಲ್ಲಿದೆ. ರೌಂಡ್ ಇದು ಬಂದು ಫಿಶ್ ಡಿಸೈನಲ್ಲಿದೆ. ಸೂಪರ್. ವಾಟರ್ಮೆಲನ್ ಡಿಸೈನ್. ಜಸ್ಟ್ ಹಾಗೆ ವಾಕ್ ಮಾಡಿಕೊಂಡು ನಾವಿವಾಗ ಒಂದು ಸ್ಟ್ರೀಟಿಗೆ ಬಂದ್ವಿ. ಫುಲ್ ಅಲ್ಲಿ ಮ್ಯೂಸಿಕಲ್ ಕಾನ್ಸರ್ಟ್ ನಡೀತಾ ಇದೆ. ಒಂದು ಸೆಕೆಂಡ್ ತೋರಿಸ್ತೀನಿ. ಓಕೆ, ಸೊ ಅಲ್ಲಿ ಕೊರಲ್ ಅಂತ ಬರ್ತಿದೆ ಅಲ್ವಾ, ಅಲ್ಲಿ ಮ್ಯೂಸಿಕಲ್ ಕಾನ್ಸರ್ಟ್ ನಡೀತಾ ಇದೆ. ಆ್ಯಂಡ್ ಇಲ್ಲೆಲ್ಲ ಬಂದು ಶಾಪಿಂಗ್. ಸೊ ಕಂಪ್ಲೀಟ್ ಶಾಪಿಂಗ್ ಸ್ಟ್ರೀಟ್. ಜಸ್ಟ್ ಹಾಗೆ ಎಕ್ಸ್ಪ್ಲೋರ್ ಮಾಡ್ತೀವಿ ಏನೇನಿದೆ ಅಂತ. ಸೊ ಇಲ್ಲಿ ನೋಡಿ ಪ್ಲಾಂಟ್ಸ್ ಇದೆ. 12 euro ಇಷ್ಟು ಚಿಕ್ಕ ಪ್ಲಾಂಟಿಗೆ, 6 euro, 8 euro. ಆ್ಯಂಡ್ ಇದೆಲ್ಲ ಬಂದು ಬೋನ್ಸಾಯ್ ಥರ ಇದೆ. ಡಿಫ್ರೆಂಟ್ ಕೈಂಡ್ ಆಫ್ ಪ್ಲಾಂಟ್ಸ್. ಇದಕ್ಕಿಂತ ಒಂದೊಳ್ಳೆ ಪ್ಲಾಸ್ಟಿಕ್ ಥರ ಫೀಲ್ ಆಗ್ತದೆ. ತುಂಬಾ ಚೆನ್ನಾಗಿದೆ. ಬಟ್ ನಾವು ಕ್ಯಾರಿ ಮಾಡೋದು ಕಮ್ಮಿನೂ 4 euro, 5 euro. ಸೊ ಈ ಥರ ಉದ್ದಕ್ಕೂ ತುಂಬ ಸ್ಟಾಲ್ಸ್ ಇದೆ. ಜುವೆಲರಿ ಸ್ಟಾಲ್. ಇದೆಲ್ಲ ಬಂದು ಪ್ಲಾಸ್ಟಿಕ್ ಫ್ಲವರ್ ಸ್ಟಾಲ್. ಆ್ಯಂಡ್ ಇದು ವಾಪಸ್ ಬಂದು ಜುವೆಲರಿ ಸ್ಟಾಲ್. ವಾಪಸ್. ಸೊ ನೈಸ್.
ಪ್ಲೇಟ್ಸ್ ಥರ ಇದೆ ಆರ್ಟ್. ಓಕೆ, ಸೊ ಇದಿಷ್ಟು ಬಂದು ಕಂಪ್ಲೀಟ್ ಸ್ಟ್ರೀಟ್. ಆ ಕಡೆ ಚರ್ಚ್ ಇತ್ತು. ಜಸ್ಟ್ ಇದನ್ನ ಪೂರ್ತಿ ನೋಡ್ಕೊಂಡು ಹೊರಡ್ತಾ ಇದ್ದೀವಿ. ಮತ್ತೆ ಟ್ರಾಮ್ ಹತ್ತಿ ನಾವಿವಾಗ ಬಂದಿರೋದು ನೈಟ್ ಡಿನ್ನರ್ಗೆ ದೋಸಾ ಆ್ಯಂಡ್ ಸಮೋಸಾ ಇಂಡಿಯನ್ ಸ್ಟ್ರೀಟ್ ಫುಡ್. ಸೊ ಲೆಟ್ಸ್ ಎಕ್ಸ್ಪ್ಲೋರ್. ಇದು ಬಂದು ಒಳಗಡೆ ಆಂಬಿಯನ್ಸ್, ಹಿಂದಿ ಸಾಂಗ್ ಹಾಕಿದ್ದಾರೆ ಆ್ಯಂಡ್ ಎಲ್ಲ ದೇವ್ರ ಫೋಟೋಗಳು ಇಟ್ಟಿದ್ದಾರೆ. ಇವ್ರು ಬಂದು ಗುಜರಾತ್ ಅವರಂತೆ. ಸೊ ಇಲ್ಲಿ ನೋಡ್ಬೋದು ಗಣಪತಿ ಫೋಟೋನೂ ಇದೆ. ಸೊ ಗುಜರಾತ್ ಅವರು ಇಲ್ಲಿ ಬಂದು ಮಾಡಿರೋದು. ದೀಪ ಹಚ್ಚಿದ್ದಾರೆ, ದಟ್ ಇಸ್ ಸೋ ನೈಸ್. ಆ್ಯಂಡ್ ಇಲ್ಲಿ ಬರ್ತಿದ್ದಾರೆ ದೋಸಾ ಆ್ಯಂಡ್ ಸಮೋಸಾ. ಸೊ ತುಂಬ ಚೆನ್ನಾಗಿದೆ, ಸಖತ್ ಖುಷಿ ಆಯಿತು ಎಲ್ಲ ದೇವ್ರ ಫೋಟೋಗಳನ್ನ ನೋಡಿ. ಇದು ಬಂದು ಇಲ್ಲಿನ ಮೆನು. ಸೊ ಸಮೋಸಾ ಇದೆ, ವೆಜ್ ಕಾಂಬೋ, ದೋಸಾ ಇದೆ. ಸೊ ತುಂಬ ವೆರೈಟೀಸ್ ಇದೆ. ನಾವು ಒಂದು ಮಸಾಲೆ ದೋಸೆ, ಯಾಕಂದರೆ ಪನ್ನೀರ್ ಬಟರ್ ಮಸಾಲ ಎಲ್ಲ ಅದರೊಳಗೆ ಇದು ಎಲ್ಲ ಮಿಕ್ಸ್ ಮಾಡಿಬಿಡ್ತಾರೆ ಅಂದರು. ಸೊ ಅದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಜಸ್ಟ್ ಒಂದು ಮಸಾಲ ದೋಸೆ ಹೇಳಿದ್ವಿ. ಅದಾದಮೇಲಿಂದ ವೆಜ್ ಕಾಂಬೋಲಿ ರೈಸ್, ನಾನ್ ಜೊತೆಗೆ ಒಂದು ಕರಿ ಕೊಡ್ತಾರಂತೆ. ಅದರಲ್ಲಿ ಬಂದು ಪನ್ನೀರ್ ಟಿಕ್ಕಾ ಮಸಾಲ ಹೇಳಿದ್ದೀವಿ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಸೊ ದೋಸೆಗಿಂತ ಮುಂಚೆ ಇದು ಕೊಟ್ಟಿದ್ದಾರೆ, ಏನಪ್ಪ ಇದು ರೈಸ್ ಮಾಮೂಲಿ, ಅದಕ್ಕೆ ಪನ್ನೀರ್ ಬಟರ್ ಮಸಾಲ ಮತ್ತು ಒಂದು ಸಿಂಗಲ್ ಪೀಸ್ ನಾನ್ ಕೊಟ್ಟಿದ್ದಾರೆ. ನಾನ್ ಅಂದರೆ ಸಾರಿ ಏನಪ್ಪ ಇದು ರೋಟಿ, ಒಂದು ಸಿಂಗಲ್ ಪೀಸ್ ಬಟರ್ ರೋಟಿ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡೋಣ. ಫಸ್ಟ್ ಟ್ರೈ ಮಾಡ್ತಾ ಇರೋದು ರೋಟಿ ಗ್ರೇವಿ, ಪನ್ನೀರ್ ಗ್ರೇವಿ ಸ್ಪೈಸಿ ಹೇಳಿದ್ವಿ. ಸೂಪರ್ ಆಗಿದೆ. ಇಷ್ಟೊಂದು ದಿನ ಆದಮೇಲಿಂದ ತಿಂತಾ ಇರೋದು ಪನ್ನೀರು ಆ್ಯಂಡ್ ಗ್ರೇವಿ ಟೇಸ್ಟ್ ಸಹ ಸೂಪರ್ ಆಗಿದೆ. ದೋಸೆ ಅಂತೂ ಫಸ್ಟ್ ಟೈಮೇ. ಸೊ ಸಖತ್ ದೊಡ್ಡದಾಗಿರೋ ದೋಸೆ ಕೊಟ್ಟಿದ್ದಾರೆ. ಆ್ಯಂಡ್ 3 ಟೈಪ್ಸ್ ಆಫ್ 2 ಚಟ್ನಿ, ವೈಟ್ ಚಟ್ನಿ ಮತ್ತು ರೆಡ್ ಚಟ್ನಿ. ಚೆನ್ನಾಗಿದೆ. ಜೊತೆಗೆ ಸಾಂಬಾರು ಕೊಟ್ಟಿದ್ದಾರೆ, ಒಳಗಡೆ ಪಲ್ಯನೂ ಇದೆ. ಸೊ ಒಳಗಡೆ ಪೊಟ್ಯಾಟೊ ಪಲ್ಯ ಕೊಟ್ಟಿದ್ದಾರೆ. ಸೇಮ್ ಸ್ಟಾರ್ಟ್ ಆಗೈತಲ್ಲ, ಸೇಮ್ ನಮ್ದ್ರ ಥರನೇ ಇದೆ. ಟೇಸ್ಟ್ ಚೆನ್ನಾಗಿದೆ, ವೆರಿ ನೈಸ್. ಅವತ್ತಿಂದ ನಾರ್ತ್ ಇಂಡಿಯನ್ ಫುಡ್ ಸಿಕ್ಕಿತ್ತು ಆ್ಯಂಡ್ ಇವತ್ತು ಸೌತ್ ಇಂಡಿಯನ್ ಫುಡ್ ಸಹ ಸಿಕ್ಕಿತ್ತು. ಸೂಪರ್ ಆದದ್ದು. ಎಲ್ಲ ತಿಂದ ಮೇಲೆ ಕಾಂಪ್ಲಿಮೆಂಟ್ರಿಯಾಗಿ ಸ್ವೀಟು ಕೊಟ್ಟಿದ್ರು. ವಿಡಿಯೋ ಮಾಡಿಲ್ಲ, ತಿಂದೆ. ಸ್ವೀಟ್ ಸಹ ಚೆನ್ನಾಗಿತ್ತು. ಸೊ ಇದಿಷ್ಟು ಇವತ್ತಿನ ಡೇ ಇನ್ ಬ್ರಾಟಿಸ್ಲಾವಾ. ಆಲ್ಮೋಸ್ಟ್ ಟೈಮ್ ಬಂದು 7 o'clock ಆಗಿದೆ. ಇವಾಗ ಊಟ ಮುಗಿಸಿ ನಾವು ನಮ್ಮ ರೂಮ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಾಳೆ ಬೆಳಗ್ಗೆ 5:40ಗೆ ಇದೆ ನಮ್ಮ ನೆಕ್ಸ್ಟ್ ಪ್ಲೇಸಿಗೆ ಫ್ಲೆಕ್ಸ್ ಬಸ್. ಸೊ ಅದಕ್ಕೆ ಇವಾಗಲೇ ಹೋಗಿ ಎಲ್ಲ ಪ್ಯಾಕಿಂಗ್ ಮಾಡೋಕ್ಕೆ ಅನ್ಪ್ಯಾಕೇ ಮಾಡಿಲ್ಲ. ಆ್ಯಕ್ಚುಲಿ ರೂಮೇ ನೋಡಿಲ್ಲ, ಇನ್ನೂ ಬ್ರಾಟಿಸ್ಲಾವಾ ರೂಮೇ ನೋಡಿಲ್ಲ. ಇವಾಗ ಹೋಗಿ ರೂಮೆಲ್ಲ ನೋಡಿ ಹೊರಡ್ತೀವಿ. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಆ್ಯಂಡ್ ಬಾಯ್. ವಾವ್, ಸೊ ಕೈಗೆ ಸಿಗ್ತಾ ಇದೆ ಸೂಪರ್ ಫ್ರೂಟು. ರೆಡ್ಡೂ ಚೆನ್ನಾಗಿರುತ್ತೆ, ಬ್ಲ್ಯಾಕು ಚೆನ್ನಾಗಿರುತ್ತೆ. ಈ ಫ್ರೂಟ್ ಆ್ಯಕ್ಚುಲಿ ಅವ್ರು ಸ್ಕೂಲ್ಗೆ ಹೋಗುವಾಗ ಟ್ಯೂಷನ್ ರೋಡಲ್ಲಿ ಸಿಗ್ತಾಯಿತ್ತು. ಸೇಮ್ ಅದೇ ಟೇಸ್ಟು, ಸೂಪರ್ ಆಗಿದೆ. ಯಾಕೋ ಬಿಟ್ಟೆ, ಹೋಗ್ಲಿ ಬಿಡು. ಇನ್ನೂ ಆಯ್ತಾ? ಇಲ್ಲಂತೂ ಗೊಂಚಲು ಕೈಗೆ ಸಿಗ್ತಾ ಇದೆ. ಸೂಪರ್ ಆಗಿದೆ ಟೇಸ್ಟು.